ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭದ್ರ ಅವರು ವಿನಂತಿ ಹಾಗೆ ಸಾವಿತ್ರಿಯನ್ನು ನೋಡ್ಬಿಟ್ಟು ಕೋಪ ಮಾಡಿಕೊಂಡು ಇನ್ನೇನಾದರೂ ನನ್ನ ಕಣ್ಮುಂದೆ ನಿಂತಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾರೆ ಭದ್ರ ಮಾಮ ಅಂತ ವಿನಂತಿ ಹೇಳ್ತಾ ಇರಬೇಕಾದ್ರೆ ಭದ್ರ ಅವ್ರು ಹೇಳ್ತಾರೆ, ನಿನಗೆ ತಾನೇ ಹೇಳ್ತಾ ಇರೋದು, ಹೋಗ್ತೀರಾ ಇಲ್ವಾ ಇಲ್ಲಿಂದ ಅಂತ ಹೇಳ್ತಾರೆ. ನಾನೇನಾದ್ರೂ ಮಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಹೋದ್ರೆ ಅಂತ ಕೋಪ ಮಾಡ್ಕೋತಾರೆ ಭದ್ರ ಅವರು. ಭದ್ರ ನಮ್ಮ ತಪ್ಪನ್ನ ನಾವು ಅರ್ಥ ಮಾಡ್ಕೊಂಡು ಅಂತ ಸಾವಿತ್ರಿ ಅವರು ಹೇಳ್ಬೇಕಾದ್ರೆ ಭದ್ರ ಅವ್ರಿಗೆ ಮತ್ತೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ತಪ್ಪು ಮಾಡಿರೋದನ್ನ ತಿದ್ಕೊಳ್ಳೋ ಜಾತಿ ಅಲ್ಲ ನಿಮ್ದು, ಚಪ್ಲಿನ ತಲೆ ಮೇಲೆ ಎತ್ಕೊಂಡು ಮೆರೆಸೋ ಜಾತಿಯ ನಿಮ್ಮದು, ನಿಮ್ಮಂಥವ್ರಿಗೆ ಕ್ಷಮೆನೇ ಇಲ್ಲ ಅಂತೇಳಿ ಭದ್ರ ಅವ್ರು ಹೊಡೆಯಕ್ಕಂತ ಹೋದಾಗ ಚಂಪವರು ಭದ್ರಣ್ಣ ಅನ್ಕೊಂಡು ಬಂದು ಭದ್ರ ಅವ್ರನ್ನ ತಡಿತಾರೆ. ಪಾಪ ಕಮ್ಮಿ ಮಾಡ್ಕೊಳ್ಳಿ ಭದ್ರಣ್ಣ, ದುಡುಕಿ ಅನಾಹುತ ಮಾಡಬೇಡಿ ಅಂತ ಹೇಳ್ತಾರೆ ಚಂಪಾ ಮೊದ್ಲು ಇವ್ರನ್ನ ಇಲ್ಲಿಂದ ಹೊಂಟೋಗೋ ಕೇಳು ಅಂತ ಹೇಳ್ತಾರೆ ಭದ್ರ. ಇಲ್ಲೇ ಇದ್ರೆ ನನ್ ಮನ್ಸಾಗಿರಕ್ಕಿಲ್ಲ, ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಇವ್ರನ್ನ ಇಲ್ಲ ಅನ್ಸ್ಬಿಡ್ತೀನಿ ಅಂತ ಹೇಳ್ತಾನೆ ಭದ್ರಣ್ಣ. ಅದು ದೊಡ್ಡ ಮಾವನೇ ಅವ್ರಿಗೆ ಇಲ್ಲಿರಕ್ಕೆ ಅನುಮತಿ ಕೊಟ್ಟವ್ರು. ಏನ್ ಹೇಳ್ತಾ ಇದೀಯ ಚಂಪಾ, ಅಪ್ಪ ಇಲ್ಲಿರೋದಕ್ಕೆ ಒಪ್ಕೊಂಡ್ರೆ? ಹ್ಞೂ ಭದ್ರಣ್ಣ ಅಂತ ಚಂಪವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಶಿವರಾಮೇಗೌಡ್ರ ಹತ್ರ ಭದ್ರಾಜಿ ಹೋಗ್ಬಿಟ್ಟು ಹೇಳ್ತಾರೆ, ವಯಸ್ಸಿಗೆ ಬಂದಿರೋ ಹುಡುಗಿನ ಮಡ್ಕೊಂಡು ನಾನು ಎಲ್ಲಿಗೆ ಹೋಗೋಣ, ನನ್ಗೆ ಯಾರಿದ್ದಾರೋ ಅಂತ ಕಣ್ಣೀರ್ ಹಾಕೊಂಡು ನಿಂತವೇ ಕಣಪ್ಪ ಅಂತ ಹೇಳ್ತಿರ್ತಾರೆ. ಆಗ ಈಶ್ವರಿನೂ ಹೇಳಿರ್ತಾರೆ, ಅತ್ತೆ ಹೇಳ್ದಂಗೆ ವಯಸ್ಸಿಗೆ ಬಂದಿರೋ ಹೆಣ್ಮಗವ ಕಟ್ಕೊಂಡು ಅವಳು ಜೀವನ ಪೂರ್ತಿ ಬೀದಿಲ್ ಬದುಕೋದು ಕಷ್ಟ ಆಯ್ತದೆ. ವಿದ್ಯೆ ವಾಸ ಮಾಡ್ತಾ ಇದ್ಲಲ್ಲ ಅದೇ ಶೆಡ್ನಾಗೆ, ಅವರಿಬ್ರು ಇರ್ಲಿ ಬಿಡಿ ಅಂತ ಹೇಳಿರ್ತಾರೆ ಈಶ್ವರಿ ಅವರು. ಆಗ ಶಿವರಾಮೇಗೌಡರು ಹೇಳ್ತಾರೆ, ಆದ್ರೆ ಅವರಿಬ್ರು ಈ ಮನೆ ಒಳಗಡೆ ಕಾಲಿಡಬಾರ್ದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಚಂಪಾ ಅವರು ಹೇಳ್ತಾರೆ, ಅದಕ್ಕೆ ಮಾವನೇ ಹೇಳೋರೆ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ನೀವ್ ಮಾಡಿರೋ ತಪ್ಪು ಚಿಕ್ಕದಲ್ಲ, ಆದ್ರೂ ಅಪ್ಪಯ್ಯ ಕ್ಷಮಿಸಿದಾರಂದ್ರೆ ದೊಡ್ಡ ಗುಣ ಅದು. ವೇಳೆ ಅಪ್ಪಯ್ಯನ ಜಾಗದಾಗ ನಾನೇನಾದ್ರು ಇದ್ದಿದ್ರೆ ನನ್ನ ಈ ಮನೆ ದರ್ಶನ ಮಾಡೋದಿಕ್ಕೂ ಅವಕಾಶ ನಾನು ಕೊಡ್ತಾ ಇರ್ಲಿಲ್ಲ. ತಪ್ಪು ಮಾಡಿದವ್ರಿಗೆ ಕ್ಷಮೆ ಸಿಕ್ಕಿದ್ರೆ ಅದೇ ಅಂತ್ಯ ಅಲ್ಲ, ನೆಟ್ಟಗ್ ಬದುಕಕ್ಕೆ ಸಿಕ್ಕಿರೋ ಒಂದ್ ಅವಕಾಶ ಆಗಿರ್ತದೆ. ಇದನ್ನ ಬಳಸ್ಕೊಂಡು ಇನ್ಮ್ಯಾಕೆ ನಿಯತ್ತಾಗಿ ಬದುಕಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಬಿಡ್ತಾರೆ ಭದ್ರ ಅವರು. ಈ ಕಡೆ ವಿದ್ಯೆಯವರು ರೂಮಲ್ಲಿ ಕೂತಿರ್ಬೇಕಾದ್ರೆ ವಿದ್ಯಾ ಅನ್ಕೊಂಡು ಊಟ ತಗೊಂಡ್ಬರ್ತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ಇದೇನಜ್ಜಿ ನೀವು ಊಟ ತಗೊಂಡ್ಬಂದಿದ್ದೀರಿ? ಏನ್ ವಿದ್ಯೆ, ಬಂದ್ 4 ದಿನ ಆಯ್ತು. ಒಂದಿನ ನಿಮ್ಮ ಅವ್ವ ತಿನ್ಸಿದ್ಲು, ಇನ್ನೊಂದಿನ ನಿಮ್ಮ ಅಪ್ಪ ತಿನ್ಸಿದ್ರು, ಇನ್ನೊಂದಿನ ಸರು ತಿನ್ಸಿದ್ಲು, ಇವತ್ತು ನಾನ್ ತಿನ್ಸೋದ್ ಬ್ಯಾಡ್ವೇ ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ. ಸರಿ ತಿನ್ಸಿ ಅಂತ ವಿದ್ಯೆ ಹೇಳುವಾಗ, ನಿನ್ಗಿಷ್ಟ ಅಂತ ಪಲಾವ್ ಮಾಡೀನಿ ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ. ಅಜ್ಜಿ ಅವ್ವ ಹೇಳ್ದಂಗೆ ಈ ಬಟ್ಟೆ ಎಲ್ಲ ಕಟ್ಕೊಳ್ಳೋದು ಬೇಕೇ ಅಂತ ವಿದ್ಯೆ ಕೇಳ್ತಾರೆ. ಯಾವುದೇ ತಂದೆ ತಾಯಿ ಆದ್ರೂ ಮಕ್ಕಳು ಒಳ್ಳೇದನ್ನೇ ಬಯಸೋದು, ಏನೋ ಬಯಸ್ತಾರಂದ್ರೆ ಅದು ನಿನ್ ಒಳ್ಳೇದಕ್ಕೆ ಅಲ್ವೇ ಅಂತ ಹೇಳ್ತಾರೆ ಅಜ್ಜಿ. ಈ ಕಡೆ ನೋಡಿದ್ರೆ ವಿನಂತಿ ಹೇಳ್ತಾರೆ, ಇಷ್ಟೊತ್ತಲ್ಲಿ ನೋಡಿದ್ರೆ ಇಷ್ಟೊಂದು ಶೆಕೆ ಆಗ್ತೈತೆ, ಸಂಜೆ ಆಯ್ತು ಅಂದ್ರೆ ಸೊಳ್ಳೆ ಕಾಟ ಶುರುವಾಗುತ್ತೆ, ನಿಜವಾದ ನರ್ಕ ಅಂದ್ರೆ ಇದೇ ಇರ್ಬೇಕು, ಕೈಲಿ AC ಇಲ್ದೆ ಇರಕ್ಕೆ ಆಯ್ತಾ ಇಲ್ಲ ಕಣವ ಅಂತ ವಿನಂತಿ ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಏನ್ ಮಾಡೋದೆ, ನಾನ್ ಕಷ್ಟಪಟ್ರು ನನ್ ಮಗಳು ಕಷ್ಟಪಡಬಾರ್ದಂತ ಅನ್ಕೊಂಡಿದ್ದೆ, ಏನ್ ಮಾಡ್ಲಿ, ನನ್ ಜೊತೆಗೆ ನೀನು ಸಂಕಟ ಪಡಂಗಾಯ್ತು, ಅದಕ್ಕೆ ಇದನ್ನೇ ನಮ್ಮ ಅರಮನೆ ಅಂತ ಅನ್ಕೋ, ಇಲ್ಲ ಅಂದ್ರೆ ನಡು ಬೀದಿಲಿ ಬಿದ್ದಿರ್ಬೇಕಾಗುತ್ತೆ, ಇದಕ್ಕೂ ಏನೋ ವ್ಯತ್ಯಾಸ ಐತೆ, ಬೀದಿಲಾಗಿದ್ರೆ ದಿನಕ್ಕೊಂದ್ ಜಾಗ ಹುಡ್ಕೋಬಹುದಾಗಿತ್ತು, ಆದ್ರೆ ಇಲ್ಲಿ ಅದೇ ಜಾಗದಲ್ಲಿ ಇದೀವಿ ಆಟೆ ಅಂತ ವಿನಂತಿ ಹೇಳ್ತಾಳೆ. ಎಲ್ಲ ಯಾವ ಕರ್ಮನವ, ಇದಕ್ಕೆಲ್ಲ ಕೊನೆ ಯಾವಾಗ ಅಂತ ವಿನಂತಿ ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರಿ ಹಾಗೆ ಚಿತ್ರ ಅವ್ರು ಅಲ್ಲಿಗೆ ಬರ್ತಾರೆ. ಸಾವಿತ್ರಿ ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಏನು ತೊಂದರೆ ಇಲ್ಲ ತಾನೇ, ಎಲ್ಲ ಅನುಕೂಲಾಗಿ ಇದೆ ಅಲ್ವಾ ಅಂತ ಈಶ್ವರಿ ಕೇಳ್ತಾರೆ. ಇದೇನವ ಹಿಂಗ್ ಕೇಳ್ತಾ ಇದೀವಿ, ಎಷ್ಟೋಕಿತ ಇವ್ರಿಬ್ರು ಇವ್ರಿನ್ ಮುಖಾನೇ ನೋಡಿರ್ಲಿಲ್ಲ, ಯಾವಾಗ್ಲೂ AC ಒಳಗಡೆನೆ ಇರ್ತಾ ಇದ್ರು, ಈಗ ಬೇರೆ ಬೇಸಿಗೆ ಬಿಸಿಲು ಚುರುಗುಡ್ತಾ ಇದೆ, ಹೆಂಗ್ ತಡ್ಕೊಂಡವ್ರೋ ಏನೋ ಅಂತ ಚಿತ್ರ ಹೇಳ್ತಾರೆ. ಏನತ್ಗೆ ಹಳ್ಳಕ್ ಬೀಡೋರ್ಗೆ ಕೈ ಕೊಡೋದು ಕಡಿಮೆ, ಕಲ್ಲೊಡೆಯರ್ ಜಾಸ್ತಿ ಅನ್ನೋ ಸತ್ಯ ಮಾತನ್ನ ಹೇಳಕ್ ಬಂದಿದ್ಯಾ? ಚೇಚೆ, ನಾನು ಯಾವತ್ತನ ಹಿಂಗಾದ್ರೂ ಮಾಡಿದಿನ ಸಾವಿತ್ರಿ ಅಂತ ಈಶ್ವರಿ ಹೇಳ್ತಾರೆ. ಪಾಪ ನನ್ನ ಆದ್ನಿ ಸೊಸೆ ಕಷ್ಟ ಪಡ್ತವ್ರಲ್ಲ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ರೆ ಹೆಂಗ್ ಮಾತಾಡ್ತಾ ಇದೀಯಲ್ಲ ಸಾವಿತ್ರಿ, ಇದು ನಿನಗೆ ಸರಿ ಅನಿಸ್ತೈತೆ? ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಇರೋದಕ್ಕೇನೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ, ನನ್ನ ನಂಬು ಸಾವಿತ್ರಿ ಅಂತ ಈಶ್ವರಿ ಹೇಳ್ತಾರೆ. ನಿಮ್ಮನ್ನ ನಂಬಿದ್ಕೆ ನನಗೆ ಸರಿಯಾಗಿ ಮೆಟ್ರಿಕ್ ಒಯ್ದು ಬಿಟ್ವಲ್ಲ ಅತ್ತಿಗೆ ಅಂತ ಸಾವಿತ್ರಿ ಹೇಳ್ತಾಳೆ. ಆಗ್ಲೇ ನೀನೇನು ಅಂತ ತಿಳ್ಕೊಂಡ್ಬಿಟ್ಟೆ ಬಿಡು, ಆದ್ರೂ ಯಾವತ್ತು ನಮ್ದವ್ರಿಗೆ ಇಂತ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ಸಾವಿತ್ರಿ ಹೇಳಿದಾಗ ಈಶ್ವರಿ ಹೇಳ್ತಾರೆ, ನಿನ್ ಬಾಯಲ್ಲಿ ನಂಬಿಕೆ ದ್ರೋಹದ ಮಾತು, ನಂಬಿಕೆಗೆ ದ್ರೋಹ ಮಾಡಿ ದೌಲತ್ ತೋರ್ಸ್ತಳು ನಾನಾ ಅಂತ ಕೇಳ್ತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ವಿದ್ಯೆಗೆ ರತ್ನ ಅವರು ಬಟ್ಟೆನ ಕೊಡ್ತಾರೆ, ಹೊಟ್ಟೆ ಕಟ್ಕೋ ಅಂತ. ಅವ್ವ ಇದೆಲ್ಲ ನಿನಗೆ ಸರಿ ಅನಿಸ್ತೈತಾ, ಇನ್ನೊಂದ್ಸಲ ಯೋಚನೆ ಮಾಡವ ಅಂತ ಹೇಳ್ತಾರೆ ವಿದ್ಯಾ. ನೋಡವ, ನಿಮ್ಮಪ್ಪ ಒಂದ್ಕಿತ ಮಾತು ಕೊಟ್ರೆ ಏನಾರ ಆಗ್ಲಿ ಆ ಮಾತನ್ನ ಉಳಿಸ್ಕೊಂತಾರೆ. ಅವನ್ ವಿಚಾರದಲ್ಲಿ ನಿನ್ನನ್ನ ಅಟ್ಟಿ ಬಿಟ್ಟು ಓಡಿಸ್ದಾಗ ಪಂಚಾಯ್ತಿ ಸೇರಿಸಿ ನಿನ್ನನ್ನ ಅಟ್ಟಿ ಒಳಗ್ ಸೇರಿಸ್ತೆ ತಾನೆ. ಕೇಂದ್ರ ಕೈಯಲ್ಲಿ ವಿನಂತಿಗೆ ತಾಳಿ ಕಟ್ಸಕ್ ಹೋದಾಗ ಅದನ್ನ ತಪ್ಪಿಸ್ತೀನಿ ಅಂತ ಹೇಳ್ದಂಗೆ ಅದನ್ನು ತಪ್ಪಿಸ್ದೆ ತಾನೆ. ಅಂತ ಪರಿಸ್ಥಿತಿಲಿ ನಿನ್ನನ್ನ ಕೈ ಬಿಟ್ಟಿಲ್ವಲ್ಲವ ನಾನು, ಇವಾಗ ನಿನ್ನನ್ನ ಬಿಟ್ಬಿಡ್ತೀನೇನವ, ಇದೊಂದ್ಕಿತ್ತ ನಿಮ್ಮಪ್ಪನ ನಂಬವ ಅಂತ ಚೆಲುವರಾಜ್ ಹೇಳ್ತಾರೆ. ವಿದ್ಯಾ, ನಿಮ್ಮಪ್ಪ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ನಮ್ಗಳು ಪ್ರಾಣ ಕೊಟ್ಟು ನಿನ್ ಸಂಸಾರ ಉಳಿಸ್ತೀವಿ ಹೊರ್ತು ನಿನ್ನನ್ನ ಕೈ ಬಿಡಕ್ಕಿಲ್ಲ ಕಣವ ಅಂತ ರತ್ನ ಹೇಳ್ತಾರೆ.
ವಿದ್ಯಾ ದೊಡ್ಡವ್ರ ಮಾತು ಸ್ವಲ್ಪ ಕೇಳವ, ಅವ್ರಿಗೆ ಪ್ರತಿ ಕ್ಷಣ ನಿಂದೆ ಯೋಚನೆ, ಸಂಸಾರ ಸರಿ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ. ಹಂಗಾದ್ರೆ ಕೊನೆ ಗಂಟ ಹಿಂಗೆ ಇರು ಅಂತ ಹೇಳ್ತಾ ಇದೀರಾ ಅಂತ ವಿದ್ಯಾ ಹೇಳ್ತಾರೆ. ಇಲ್ಲ ಕಣವ, ನನಗೆ ಇನ್ನು ಸ್ವಲ್ಪ ದಿನ ಕಾಲಾವಕಾಶ ಕೊಡು, ನಾನು ಎಲ್ಲಾನು ಸರಿ ಮಾಡ್ತೀನಿ ಅಂತ ಚೆಲ್ವ ಹೇಳ್ತಾರೆ. ಸರಿ, ಈಗಿತ ನಿಮ್ ಮಾತನ್ನ ಕೇಳ್ತೀನಿ, ಆದ್ರೆ ಇದರಿಂದ ಹೆಚ್ಚಿಗೆ ದಿನ ಕೊರ್ಗಂಗ್ ಮಾಡ್ಬೇಡಿ, ಯಾಕಂದ್ರೆ ಈ ಕೊರ್ಗೋ ಶಕ್ತಿ ನನ್ಗಿಲ್ಲ ಅಂತ ವಿದ್ಯಾ ಹೇಳಿದಾಗ ಚೆಲ್ವ ಹೇಳ್ತಾರೆ, ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಹಾಡ್ತೀನಿ, ಈ ಬಟ್ಟೆ ಕಟ್ಕೊಂಡ್ಬಿಡವ ಅಂತ ಹೇಳ್ತಾರೆ. ನೋಡವ, ಈಗ ನೀನು ನಮ್ಮ ಮಟ್ಟಿಗೆ ಬಂದು 1 ವಾರದ ಮೇಲಾಗದೆ, ಅದಕ್ಕೆ ಈಗ ಈ ಬಟ್ಟೆ ಸಾಕು, ಅದಕ್ಕೆ 3 ದಿನ ಬಟ್ಟೆ ಎಳೆನ ಜಾಸ್ತಿ ಮಾಡ್ಕೋತಾ ಹೋಗು, ತಕ್ಕಳವ ಅಂತ ಬಟ್ಟೆನ ಕೊಡ್ತಾರೆ ರತ್ನ ಅವರು. ಏನು, ನಾನು ನಿಮಗೆ ಮರ್ವಾದೆ ಕೊಡದಂಗೆ ನಿಮ್ ತಾವ ದೌಲತ್ ತೋರ್ಸಿದ್ನಿ ಅಂತ ಸಾವಿತ್ರಿ ಅವರು ಈಶ್ವರಿಗೆ ಹೇಳ್ತಾರೆ. ಅದು ಯಾವ ಬಾಯಲ್ಲಿ ಹಿಂಗ್ ಹೇಳ್ತಾ ಇದೀಯ ಅತ್ಗೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ನನ್ ಬಾಯಲ್ಲೇ ಹೇಳ್ತಾ ಇದೀನಿ ಕಣೆ, ಯಾಕೆ ನಾನು ಏನ್ ಮಾಡಿದೀನಿ ಅಂತ ನಿನಗೆ ಮರ್ತೋಯ್ತೆ? ಅನ್ಭವಿಸ್ತವ್ರಿಗೆ ಅವಮಾನ ಏನು ಅಂತ ಗೊತ್ತಿರ್ತದೆ. ಅದ್ರ ಜೊತೆ ನಿನ್ ಮಗಳು ಮದ್ವೆ ಫಿಕ್ಸ್ ಆಗೋ ತನಕ ಅತ್ಗೆ ನೀನ್ ಹೇಳ್ದಂಗೆ ನಿನ್ ಕೈ ಬಿಟ್ಬಿಟ್ರೆ ನಾನ್ ಸತ್ಯ ಹೋಯ್ತೀನಿ ಅಂತ ಹೇಳ್ದಲ್ಲೇ, ಆಮೇಲೆ ಏನ್ ಮಾಡ್ದೆ ಅಂತ ಈಶ್ವರಿ ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಏನ್ ಹೇಳ್ತಾ ಇದೀಯಾ, ಆಮೇಲೆ ಇಷ್ಟೊಂದು ದ್ವೇಷ ಬರಂಗೆ ನಾವೇನ್ ಮಾಡಿದ್ವು ಅಂತ ಕೇಳ್ತಾರೆ. ಅವಮಾನ ಮಾಡಿ ಹೆಜ್ಜೆ ಹೆಜ್ಜೆಗೂ ನೀನು ಏನು ಅಂತ ತೋರಿಸ್ದೆ, ಬಾವನ್ ಮುಂದೆ ನಿಂತ್ಕೊಂಡು ಮಾತಾಡುವಾಗ ಅದ್ಗೆ ನಿಮ್ಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕೆ ಇರು ಅಂತ ಹೇಳ್ದೆ. ನಾನು ನನ್ನ ಮಗಳು ಸಂದಾಗಿರೋ ಸೀರೆನ ಸೆಲೆಕ್ಟ್ ಮಾಡಿ ಮಡಗಿದ್ರೆ ದುಡ್ಡು ಜಾಸ್ತಿ ಆಯ್ತು ಅಂತ 5,000 ರೂಪಾಯಿ ಸೀರೆನ ತಂದು ಕೊಟ್ಟೆ ಅಲ್ವಾ, ಈ ಎಲ್ಲ ಅವಮಾನ ಮಾಡ್ದಂಗಲ್ವಾ ಅಂತ ಕೇಳ್ತಾರೆ ಈಶ್ವರಿ ಅವರು. ಆಟೆ ಯಾಕವ, ನನ್ಗೆ ಒಡವೆ ಅಂದ್ರೆ ಎಷ್ಟ್ ಇಷ್ಟ ಅಂತ ಅಟ್ಟಿಗೆ ಯಾಕೆ ಇಡೀ ಮಂಡಿಯಾಗೆ ಗೊತ್ತು, ಬೇಕಾದ್ರೆ 10-20 ಗ್ರಾಮ್ ಒಡವೆ ತಗ ಅಂತವ ಅಷ್ಟ ಅಹಂಕಾರದಲ್ಲಿ ಹೇಳ್ದಲ್ಲ ಅತ್ತೆ, ದರ್ಪ ತೋರಿಸ್ತಾ ಇದೀನಿ ಅಂತ ನಿನಗೆ ಅನಿಸ್ಲೇ ಇಲ್ವೇ ಅಂತ ಚಿತ್ರ ಕೇಳ್ತಾರೆ. ಇಷ್ಟೆಲ್ಲ ಅವಮಾನ ಮಾಡಿದ್ರು ನಾನು ನಿನ್ ಪರವಾಗಿ ನಿಂತಿದ್ದೆ, ಆದ್ರೆ ನೀನು ಮದ್ವೆ ಮಂಟಪದಿಂದ ಅತ್ತೆ ಅಕ್ಕ ಇಬ್ರು ಹೊರಗಡೆ ಹೋದಾಗ ಯಾರು ಹೋದ್ರು ಪರವಾಗಿಲ್ಲ, ನಮ್ಮ ಅಣ್ಣ ಇರ್ಲಿ ಅಂದೆಲ್ಲಿ, ಎಲ್ಲಾನು ಸಹಿಸ್ಕೊಂಡು ನಾನು ನಿಂತಿದ್ನಲ್ಲ, ನಾನು ನಿನಗೆ ಅವಮಾನ ಮಾಡಿದೆ ಅಂತ ಅನಿಸ್ಲಿಲ್ವೇನೆ ನಿನಗೆ ಅಂತ ಈಶ್ವರಿ ಕೇಳ್ತಾರೆ. ಅಲ್ಲ ಅದ್ಗೆ ಇಷ್ಟಿಷ್ಟು ಸಣ್ಣ ವಿಷಯಕ್ಕೆ ಮಗಳು ಮದ್ವೆನ ನಿಲ್ಸ್ಬಿಟ್ಟ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಆಗ ಈಶ್ವರಿ ಅವರಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಮುಚ್ಚೆ ಬಾಯಿ, ಯಾವ್ದೇ ಸಣ್ಣ ವಿಷಯ, ಕೆಲ್ಸ ಆಗೋ ತನಕ ಸೆರಗೊಡ್ಡಿ ಭಿಕ್ಷೆ ಬೇಡದೆ ಆಮೇಲೆ ನಮ್ಮನ್ನ ಭಿಕ್ಷುಕರ ತರ ಕಾಣ್ತೀಯ, ನಮಗೆ ಅವಮಾನ ಮಾಡ್ತಾ ಇದೀಯ ಅಂತ ನಿನಗೆ ಅನಿಸ್ಲಿಲ್ವಾ ಸಾವಿತ್ರಿ ಅಂತ ಕೇಳ್ತಾರೆ ಈಶ್ವರಿ ಅವರು. ದೇವ್ರು ಕೊಟ್ಟು ನೋಡ್ತಾನೆ ಅತ್ತೆ, ಕೊಟ್ಟಾಗ ದರ್ಪ ದೌಲತ್ತು ತೋರಿಸಿದ್ರೆ ಇದೇ ಪರಿಸ್ಥಿತಿಗೆ ತಂದು ನಿಲ್ಸೋದು ಅಂತ ಚಿತ್ರ ಹೇಳ್ತಾರೆ. ಆದ್ರೆ ನಿಮ್ಮನ್ನ ಇಲ್ಲಿ ಈ ಪರಿಸ್ಥಿತಿ ತಂದು ನಿಲ್ಸಿರೋದು ದ್ಯಾವ್ರಲ್ಲ ನಮ್ಮವ್ವ ಅಂತ ಚಿತ್ರ ಅವ್ರು ಹೇಳಿದಾಗ ವಿನಂತಿಗೆ ಕೋಪ ಬಂದು ಹೇಳ್ತಾರೆ, ಚಿತ್ರಕ್ಕ ಮೊದ್ಲೇ ನೋವಲ್ಲಿದ್ದೀವಿ, ನೀನ್ ಬೇರೆ ಏನೇನೋ ಮಾತಾಡಿ ನಮ್ ಪಿತ್ತನ ನೆತ್ತಿಗೇರ್ಸ್ಬೇಡ ಅಂತ ಹೇಳ್ತಾರೆ ವಿನಂತಿ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಶೋ ನೀವ್ ಇಲ್ಲಿಗ್ ಇರಕ್ ಬಂದಿರೋದು ಹಾಕಿರೋ ಭಿಕ್ಷೆಯಿಂದ, ನಾ ತಲೆಯಲ್ಲಿ ಇಟ್ಕೊಂಡ್ರೆ ಶಾನೆ ಒಳ್ಳೇದು, ಇಲ್ಲ ಅಂದ್ರೆ ಬೀದಿನಲ್ಲಿ ಭಿಕ್ಷೆ ಬೇಡ್ಬೇಕಾಗುತ್ತೆ, ಹುಷಾರ್, ಈಗಾಗ್ಲೇ ನೀರಿನಲ್ಲಿ ಸಾಕಷ್ಟು ಬಣ್ಣ ತೊಯ್ದೋಗೈತೆ, ಇನ್ನೂ ತೊಯ್ದೋಗುತ್ತೆ, ಅದನ್ನು ನೋಡಿವಂತೆ ಅಂತ ಹೇಳ್ಬಿಟ್ಟು ಚಿತ್ರ ಅವರು ಹಾಗೆ ಈಶ್ವರಿ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅಲ್ಲ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಈ ಮಟ್ಟಕ್ಕೆ ಹಾಗೆ ಸಾಧಿಸ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ ಅಂತ ಹೇಳ್ತಾರೆ ಸಾವಿತ್ರಿ. ಆಗ ವಿನಂತಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಏ ಸಾವಿತ್ರಿ ಮುಚ್ಚೆ ಬಾಯ್ನ, ಲೇ ನಾನೇನೇ ಮಾಡಿದೆ ಅಂತ ಸಾವಿತ್ರಿ ಕೇಳ್ತಾರೆ. ಆಳ ಸೀರೆ ಅವ್ರು ಕೇಳಿದ್ನ ಕೊಡಿಸ್ಬಿಡು ಅಂತ ಹೇಳಿದ್ರೆ ಎಲ್ಲಿ ಕೇಳಿದೆ ನನ್ನ ಮಾತು, ಅದಕ್ಕೆ ನೋಡಿ ಇವಾಗ ನಮ್ ತಲೆ ಮೇಲೆ ಹೆಂಗ್ ಚಪ್ಪಡಿ ಕಲ್ಲು ಎಳೆದ್ರು ಅಂತವ, ಎಲ್ಲ ನಿನ್ ದರ್ಪ ನನ್ ಕರ್ಮ, ಏನ್ ಮಾಡೋದು ಅಂತ ವಿನಂತಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯೆ ಅವರು ಹೊಟ್ಟೆ ಕಾಣಿಸ್ಬೇಕು ಅಂತ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಬರ್ತಾರೆ. ಎಲ್ಲ ಸರಿ ಹೋಯ್ತು ಕಾಣಕ, ಆದ್ರೆ ಒಂದೇ ಒಂದು ಕೊರು ಕಾಣಿಸ್ತಾ ಇದೆ ಅಂತ ಸರು ಹೇಳ್ತಾರೆ. ಏನೇ ಅದು ಅಂತ ರತ್ನ ಅವ್ರು ಕೇಳಿದಾಗ ಸರು ಹೇಳ್ತಾರೆ, ಅದೇ ಕಣವ, ಹಸ್ರಿ ಹೆಂಗ್ಸು ಆದ್ಮೇಲೆ ಮುಖದಲ್ಲಿ ಒಸಿ ನಗು ಸಂತೋಷ ಎಲ್ಲ ಇರ್ಬೇಕಲ್ವೇ ಅಂತ ಕೇಳ್ತಾರೆ ಸರು. ಅದು ಒಂದಿದ್ರೆ ಸಾಕು, ಯಾವ್ರಿಗೂ ಯಾವ್ದಕ್ಕೂ ಏನೇ ಅನುಮಾನ ಬರಕಿಲ್ಲ ಅಂತ ಹೇಳ್ತಾರೆ ಸರು. ಆಗ ವಿದ್ಯೆ ಹೇಳ್ತಾರೆ, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಷ್ಟು ಸುಲಭ ಅಲ್ಲ ಸರು, ಮುಖದ ಮೇಲೆ ನಗು ಸಂತೋಷ ಬರೋದು. ಆಗ ಚೆಲ್ವ ಅವ್ರು ಹೇಳ್ತಾರೆ, ನೋಡವ ಎಲ್ಲ ತಾನಾಗೆ ಸರಿ ಹೋಯ್ತದೆ, ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ ಅಂತ ಚೆಲ್ವ ಹೇಳ್ತಾರೆ. ಕ್ವಾಟ್ಲೆ ಬರೋ ಹೊತ್ತು ಬೇರೆ ಆಗೋಯ್ತು, ನಿಮಿಷ ಬಂದೆ ಇಲ್ಲೇ ಇರಿ ಅಂತ ಚೆಲ್ವ ಹೇಳಿದಾಗ ಸರು ಹೇಳ್ತಾರೆ, ಈ ಒಂಡೋ ಟೈಮಲ್ಲಿ ಎಲ್ಲಿಗಪ್ಪ ಅಂತ ಕೇಳ್ತಾರೆ. 1 ನಿಮಿಷ ಅಂತ ಹೇಳ್ದಲ್ಲ ಇರೇ ಬಂದೆ ಅಂತ ಚೆಲ್ವ ಹೇಳ್ತಾರೆ. ಇದೇನಪ್ಪ ಇದು, ಇದೆಲ್ಲ ನಿನಗೆ ಬೇಕಿತ್ತೆ ಅಂತ ಚೆಲ್ವನಿಗೆ ಸರು ಕೇಳಿದಾಗ, ಇದೇನವ ಹಿಂಗೆ ಹೇಳ್ತಾ ಇದೆಯಾ, ಬೀಗ್ರ ಮನೆಗೆ ಹೋಗ್ಬೇಕಾದ್ರೆ ಹಿಂಗೂ ಇಲ್ಲ ಅಂದ್ರೆ ಹೆಂಗೆ ಹೇಳು, ಕ್ವಾಟ್ಲೆ ಬಂದ ಅನ್ಸುತ್ತೆ, ನಡೀರಿ ಹೋಗಮ್ಮ ಅಂತ ಚೆಲ್ವ ಹೇಳ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯೆ ಬರೋ ದಾರಿಗಾಗಿ ಭದ್ರ ಅವ್ರು ಕಾಯ್ತಾ ಇರ್ತಾರೆ. ವಿದ್ಯೆ ಅವ್ರ ಕಾರ್ ಬರ್ತಿದ್ದ ಹಾಗೆ ವಿದ್ಯೆ ಅವ್ರ ಡೋರ್ ಓಪನ್ ಮಾಡ್ಬೇಕಾದ್ರೆ, ನೀನು ಒಬ್ಳೆ ಅಲ್ಲ ಕಣಮ್ಮಿ, ಇಬ್ರಿದ್ದೀರಾ ತಡಿ ಅಂತಂದು ನಿಧಾನವಾಗಿ ವಿದ್ಯೆ ಅವ್ರನ್ನ ಕೆಳಗಡೆ ಕರ್ಕೋತಾರೆ. ವಿದ್ಯೆ ಅವ್ರು ಬರ್ತಿದ್ದ ಹಾಗೆ ವಿನಂತಿ ಸಾವಿತ್ರಿ ಬಂದು ನೋಡ್ಬಿಟ್ಟು ಉರ್ಕೋತಾ ಇರ್ತಾರೆ. ಅಮ್ಮಿ ನಿನ್ಗೇನು ಆಗಿಲ್ಲ ತಾನೆ, ಬರ್ತಾ ರೋಡಲ್ಲಿ ಏನು ತೊಂದರೆ ಆಗಿಲ್ಲ ತಾನೆ ಅಂತ ಭದ್ರ ಕೇಳ್ತಾರೆ. ಕ್ವಾಟ್ಲೆ ಏನಾದ್ರು ಹಮ್ಸ್ ಗಿಮ್ಸ್ ಹಾರಿಸ್ಬಿಟ್ನಾ ಹೇಳು, ಓಹೋ ನನಗೇನು ಗೊತ್ತೇ ಇಲ್ಲ ನೋಡಿ, ಇವತ್ತೇ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇದ್ದೀನಿ ನೋಡು, ಏನೋ ಇವಾಗೆ ಓಡಿಸ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಇದೆಯಲ್ಲ ಅಣ್ತಮ್ಮ ಅಂತ ಕ್ವಾಟ್ಲೆ ಹೇಳ್ತಾರೆ. ಗೌಡ್ರೆ ನನ್ಗೇನು ಆಗಿಲ್ಲ, ಯಾಕೆ ನೀವು ಹಿಂಗೆ ಆಡ್ತಾ ಇದ್ದೀರ ಅಂತ ವಿದ್ಯೆ ಕೇಳ್ತಾರೆ.
ಮಮ್ಮಿ ನಿನ್ಗೆ ಎಷ್ಟ್ ಹೇಳ್ಬೇಕು, ನೀನಿರೋದು ಒಬ್ರಲ್ಲ ಇಬ್ರು ಅಂತವ. ಆ ಮಾತನ್ನ ಕೇಳಿದ ತಕ್ಷಣ ವಿದ್ಯೆ ಅವರು ಮೌನವಾಗ್ಬಿಡ್ತಾರೆ. ವಿದ್ಯೆ ಅವ್ರ ಹೊಟ್ಟೆ ನೋಡ್ಬಿಟ್ಟು ಭದ್ರ ಅವ್ರು ಹೇಳ್ತಾರೆ, ಇದೇನಮ್ಮಿ ಇದು ಒಂದೇ ವಾರಕ್ಕೆ ಹೊಟ್ಟೆ ಮುಂದ್ ಬಂದ್ಬಿಟ್ಟೈತೆ, ಹೊಟ್ಟೆಲಿ ಮುಖದಲ್ಲಿ ಕಳೆ ಎದ್ ಕಾಣ್ತಾ ಇದೆ ಅಂತ ಭದ್ರ ಅವ್ರು ಹೇಳಿದಾಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅಯ್ಯೋ ಅಣ್ತಮ್ಮ, ಅತ್ತಿಗೆಮ್ಮ ಕಾರು ಹತ್ತಕ್ ಬಂದಾಗ ನನ್ಗೆ ಆಶ್ಚರ್ಯ ಆಗೋಯ್ತು. ಅಯ್ಯೋ ಒಂದೇ ಒಂದು ವಾರದಲ್ಲಿ ಈ ಬದಲಾವಣೆ, ನನ್ನಿಂದ ನಂಬಕೆ ಆಯ್ತಿಲ್ಲ ಅಂತ ಕ್ವಾಟ್ಲೆ ಹೇಳ್ತಾರೆ. ಕ್ವಾಟ್ಲೆ, ಇದೇ ಕಣ್ಲ ತವ್ರೂರಿನ ಶಕ್ತಿ ಅಂದ್ರೆ. ಲೇ ತಾಯಿ ಕಾಳಜಿಯಿಂದ ಹೊಟ್ಟೆ ಮುಂದಕ್ ಬಂದತೆ ಕಣಂತೆ, ಸುಮ್ನೆ ಇರು. ಒಟ್ನಲ್ಲಿ ಯಾರು ಎಷ್ಟೇ ಕಾಳಜಿ ತೋರಿಸಿದ್ರುನುವೆ ಹಸ್ರಿ ಹೆಣ್ಣಿನ ಮನ್ಸಿಗೂ ದೇಹಕ್ಕೂ ಹೊಸ್ದಾಗ್ ಕಳೆ ಕೊಡದೆ ತವ್ರು ಅನ್ನೋ ಮಾತು ಕೇಳಿದ್ದೆ, ಆದ್ರೆ ಇವಾಗ ನೋಡ್ತಾ ಇದೀನಿ ಕಣ್ಲ ಅಂತ ಭದ್ರ ಹೇಳ್ತಾರೆ. ಆಗ ವಿನಂತಿ ಹೇಳ್ತಾರೆ, ಅವ್ವ ಅವಳು ಹೊಟ್ಟೆ ಮುಂದಕ್ ಬಂದಿರೋದ್ ನೋಡ್ತಾ ಇದ್ರೆ ನನ್ ಹೊಟ್ಟೆ ಒಳಗಡೆ ಬೆಂಕಿ ಬಿದ್ದಂಗ ಆಯ್ತೈತೆ. ಆಗ ಸಾವಿತ್ರಿ ಹೇಳ್ತಾರೆ, ನನಗೇನೋ ಹಾಲು ಕುಡ್ದಷ್ಟು ಸಂತೋಷ ಆಗ್ತೈತಾ, ನನಗೂ ಹಂಗೇನೆ ಕಣೆ ಅಂತ ಹೇಳ್ತಾರೆ. ಭದ್ರ ಅವರು ವಿದ್ಯಾ ಅವ್ರ ಹೊಟ್ಟೆ ನೋಡ್ಬಿಟ್ಟು ಕೆಳಗಡೆ ಕುತ್ಕೊಂಡು ಹೊಟ್ಟೆ ಎಲ್ಲ ಸೋರಾಡ್ತಾ ಇರ್ತಾರೆ. ಹೊಟ್ಟೆಗೆ ಕಿವಿನ ಕೊಟ್ಬಿಟ್ಟು, ಅಮ್ಮಿ ಮಗ ಎಷ್ಟು ಚಂದಾಗಿ ಶಬ್ದ ಮಾಡ್ತೈತೆ ಗೊತ್ತಾ ಅಂತ ಭದ್ರವ್ರು ಹೇಳಿದಾಗ ವಿದ್ಯೆ ಶಾಕ್ ಆಗಿ ಏನು ಮಾತಾಡದೆ ಮೌನವಾಗಿ ನಿಂತಿರ್ತಾರೆ. ಇನ್ನು ಹೊಟ್ಟೆ ನೋಡಿದ್ರೆ ಗೊತ್ತಾಯ್ತೈತೆ ಹೊಟ್ಟಿಗೆ ಬರ್ತಾ ಇರೋದು ಎಷ್ಟು ದೊಡ್ಡ ಸಂತೋಷ ಅಂತವ. ಇದರಿಂದ ನನ್ನ ಮನಸ್ಸಿಗೆ ಶಾನೆ ಸಂತೋಷ ಆಯ್ತೈತಿ ಕಣಮ್ಮಿ ಅಂತ ಹೇಳಿ ವಿದ್ಯೆ ಅವ್ರನ್ನ ಹಗ್ ಮಾಡ್ತಾರೆ ಭದ್ರ ಅವರು. ಅಮ್ಮಿ, ಇಷ್ಟು ದಿನ ನೀನ್ ಬರೀ ನನ್ನ ಹೆಂಡ್ತಿ ಅಂತ ಅನಿಸ್ತಾ ಇತ್ತು, ಇವತ್ತು ನಮ್ಮ ವಂಶನ್ ಕುಡಿ ಹೊತ್ತಿರೋ ತಾಯಿ ತರ ಕಾಣಿಸ್ತಾ ಇದೀಯಾ. ಇವನ್ನೆಲ್ಲ ನೋಡ್ತಾ ಇದ್ರೆ ಅಪ್ಪಯ್ಯ ಅವ್ವ ಖುಷಿ ಪಡ್ದವ್ರು ಗೊತ್ತಾ. ಬಾ ಒಳಕ್ ಹೋಗೋಣ ಅಂತ ಕರಿಬೇಕಾದ್ರೆ ಮತ್ತೆ ಒಂದ್ ನಿಮಿಷ ಇರಮ್ಮಿ ಅಂತ ಭದ್ರ ಹೇಳ್ತಾರೆ. ಚಂಪಾ ಬಾ ಇಲ್ಲಿ ಆರತಿ ಮಾಡು ಅಂತ ಹೇಳಿದಾಗ ಚಂಪಾ ಅವ್ರು ಬಂದ್ಬಿಟ್ಟು ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ವಿದ್ಯಾ ಅವ್ರನ್ನ. ಆಗ ವಿನಂತಿಗೆ ಡೌಟ್ ಬಂದ್ಬಿಟ್ಟು ಹೇಳ್ತಾರೆ, ಅವ್ವ ಒಂದ್ ವಾರದೇ ಹಿಂದೆ ಇಲ್ದೇ ಇರೋ ಹೊಟ್ಟೆ ಇವಾಗ ಈಗ ಹೆಂಗ್ ಎದ್ ಕಾಣಿಸ್ತಾ ಇದೆ ಅಂತೀನಿ ಅಂತ ಹೇಳ್ತಾರೆ ವಿನಂತಿ. ಲೇ, ಪ್ರತಿದಿನ ಕಣ್ಮುಂದೆ ಇದ್ರೆ ಯಾವ ಬದಲಾವಣೆನೂ ಕಾಣಕ್ಕಿಲ್ಲ, ಯಾಕೆಂದ್ರೆ ಬದಲಾವಣೆ ಆಗೋದು ಸ್ವಲ್ಪ ಸ್ವಲ್ಪ ಅಲ್ವೇ, ಅದಕ್ಕೆ ಗೊತ್ತಾಗಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಓಹೋ, ಇಷ್ಟು ದಿನ ನೋಡಿಲ್ವಲ್ಲ, ಅದಕ್ಕೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ವಿನಂತಿ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.